ನಾನು ಆಂಗ್ಸೈಟಿ ಪೇಷಂಟು. ಹ್ಮ್ ನನಗೆ ಈ ವಾತ ಮತ್ತು ಪಿತ್ತದ ಬ್ಯಾಲೆನ್ಸ್ ಆಗಿ ಗೊತ್ತಿರಲಿಲ್ಲ ನನಗೆ. ಹ್ಮ್ ನಾನು 20 ವರ್ಷಗಳಿಂದ ಬರೀ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ನಿದ್ರೆ ಮಾತ್ರೆ ತಗೊಂಡೆ ಜೀವನ ಮಾಡ್ತಾ ಇದ್ದೆ. ಹ್ಮ್ ನನಗೆ ಹಸಿವು ಅನ್ನೋದೇ ಗೊತ್ತಿರಲಿಲ್ಲ. ಹ್ಮ್ ಆದರೆ ನಿಮ್ಮ ಕ್ಲಾಸ್ ಅನ್ನ ಕೇಳಿದ ಮೇಲೆ ನಾನು ಹ್ಮ್ 3 ಡೇಸ್ ಇಂದ ಮಾಡಿದ್ದೇನೆ. ಹ್ಮ್ ನನ್ನ ಬಾಡಿನಲ್ಲಿ ಆಗಿರೋ ಬದಲಾವಣೆ ಹೇಳಕ್ ಅಸಾಧ್ಯ. IBS ವಿತಿನ್ 2 ಡೇಸ್ ಸ್ಟಾಪ್ ಆಗೋಯ್ತು. ಹ್ಮ್ ಅಂಡ್ ದೆನ್ ಊಟನೇ ಬೇಕಾಗಿಲ್ಲ ನನಗೆ. ಈಗ ಎಷ್ಟು ಊಟ ಬೇಕು, ನನಗೆ ಊಟ ಬೇಕು ಅನ್ನೋ ಮಟ್ಟಕ್ಕೆ ಬದಲಾವಣೆ ಆಗ್ಬಿಟ್ಟಿದೆ. ಹ್ಮ್ 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 ಸೊ ಹಾಗಾಗಿ ನನಗೆ ನಿಮ್ಮ ಕ್ಲಾಸ್ ಎಷ್ಟು ಇನ್ಸ್ಪೈರ್ ಆಗಿದೆ ಅಂತಂದ್ರೆ, ಹ್ಮ್ ಇವತ್ತು ಬಹಳ ಜನ ಸೈಕ್ಯಾಟ್ರಿ ಪೇಷಂಟ್ ಇರ್ತಕ್ಕಂಥ ಜನ ಹೋಗಿ ಇಂಗ್ಲಿಷ್ ಮಾತ್ರನೇ ತೆಗೆದುಕೊಂಡು ಅದರಿಂದ ಹೊರಗಡೆ ಬರಕಾಗದಲೇ ತುಂಬಾ ಸಫರ್ ಆಗ್ತಿದ್ದಾರೆ. ಹ್ಮ್ ಆದ್ರೆ ಅದರ ರೂಟ್ ಕಾಸು ಗೊತ್ತಾಗ್ತಿಲ್ಲ ಅವ್ರಿಗೆ. ಹ್ಮ್ ಹ್ಮ್ ಇದು ನಿಮ್ಮ ಕಾರ್ಯಕ್ರಮ ಈ ಒಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸೊಸೈಟಿ ಜನಗಳಿಗೆ ಇದು ಮೀಡಿಯಾಗಳಲ್ಲಿ ಬರಬೇಕು. ಮತ್ತೆ ಇದರಲ್ಲಿ ಯಾವ್ದಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಪ್ರಸಾರ ಆದ್ರೆ ಬಹಳ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ನಾನು ಇದನ್ನ ಅನುಭವಿಸಿ ಹೊರಗಡೆ ಬರ್ತಾ ಇದ್ದೇನೆ. ಹ್ಮ್ ಹ್ಮ್ ಕಾರಣ ಯಾಕೆ ಅಂದ್ರೆ, ಸೊ ಇದನ್ನ ಬಹಳ ಜನ ಆಂಗ್ಸೈಟಿ ಡಿಪ್ರೆಷನ್ ಇರ್ತಕ್ಕಂಥವ್ರು ಈ ರೂಟ್ ಕಾಸ್ ಗೊತ್ತಿಲ್ಲದೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಆಮೇಲೆ ಹೀಲರ್ ಹತ್ರ ಹೋಗಿ ಇದೆಲ್ಲ ರಾಮಾಯಣ ಮಾಡ್ತಿದ್ದಾರೆ. ಈ ರೂಟ್ ಕಾಸ್ ಇದೆಯಲ್ಲ, ಈ ಬೇರ್ ಇದೆಯಲ್ಲ, ಈ ಬೇರನ್ನ ಸರಿ ಮಾಡಿದ್ರೆ ಮನುಷ್ಯ ಖಂಡಿತ ಹೊರಗಡೆ ಬರ್ತಾನೆ ಸರ್. ಹ್ಮ್ ಹ್ಮ್